ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 26. ಮನೆಯಲ್ಲಿ ಎಲ್ಲರೂ ಅತ್ತಿಂದ ಇತ್ತ ಓಡಾಡುತ್ತಿದ್ರು. ಯಾರಿಗೂ ಅಲ್ಲಿ ಸಮಾಧಾನವೇ ಇಲ್ಲ. ಎಲ್ಲ ಅವಸರದಿಂದ ಒಂದೊಂದು ಕೆಲಸ ಮಾಡುತ್ತಿದ್ರು. ಆರ್ಯ ಅಂತೂ ಬಗೆ ಬಗೆಯ ಉಡುಪು ತೊಟ್ಟು ಮಿಂಚುತ್ತಿದ್ದ. ಮಂಗಳ ಅವರೇ, ಆರತಿ ತಯಾರಾಗಿದ್ದಾಳ ನೋಡಿ, ಇನ್ನೇನು ಗೌರಿ ಪೂಜೆಗೆ ಕರೀತಾರೆ ಎಂದು ಹೆಣ್ಣಿನ ಕೋಣೆಯ ಬಳಿ ಬಂದು ಕೇಳಿದ್ರು ಕಮಲ. ಶ್ರೀ ಆರತಿಯನ್ನ ಮದುವೆ ಆಗುತ್ತಿದ್ದಕ್ಕೆ ತುಂಬ ಖುಷಿ ಅವರಿಗೆ. ಹಾಂ, ತಯಾರಾಗಿದ್ದಾಳೆ, ಹೇರ್ ಸ್ಟೈಲ್ ಮಾಡಿದ್ರೆ ಆಯಿತು ಎಂದು ಮಂಗಳ ಸಪ್ಪಗೆ ಹೇಳಿದಾಗ ಅವರ ಅಪ್ಪಿ, ನೀನು ಹೀಗೆ ಇರೋದು ಒಳ್ಳೆಯದಲ್ಲ ಅಮ್ಮ, ನಗ್ತಾ ನಗ್ತಾ ಇರು ಎಂದು ನಗುತ್ತಾ ಹೇಳಿದ್ಲು. ಅವಳ ನಗುವಿನ ಹಿಂದಿನ ನೋವು ಅರಿಯದೇನವರಲ್ಲ ಅವರು. ಒಳ್ಳೆಯದೇ ಆಗುತ್ತೆ ಮಗಳೇ, ಹೊರಡೋಣ ಎಂದು ಆಚೆ ಕರೆದುಕೊಂಡು ಬಂದರು. ಇತ್ತ ತಯಾರಾಗಿದ್ದ ಪ್ರಿಯಾ ಸಹ ಬಂದ್ಲು. ಇಬ್ಬರೂ ಹೆಚ್ಚು ಕಡಿಮೆ ಒಂದೇ ತರಹದ ಸೀರೆ ಹುಟ್ಟಿದ್ರು. ಆದರೆ ಆರು ಸಹಜ ಸೌಂದರ್ಯದ ಮುಂದೆ ಪ್ರಿಯಾ ಸಪ್ಪೆ ಅನಿಸಿದ್ಲು. ಅದೇ ಉರಿ ಅವಳಿಗೆ. ನೋಡಿ, ಮೊದಲು ಮುಹೂರ್ತ ಇರೋದು ಆರತಿಯದ್ದಲ್ವೇ, ಅವಳು ಮೊದಲು ಗೌರಿ ಪೂಜೆ ಮಾಡಿ ಧಾರೆ ಸೀರೆ ಹಾಕಿ ಬರಲಿ. ಅಷ್ಟರಲ್ಲಿ ಪ್ರಿಯಾ ಸಹ ಪೂಜೆ ಮುಗಿಸಿ ಹೋಗ್ತಾಳೆ. ಒಂದು ಕಡೆ ಕಾಶಿ ಯಾತ್ರೆ ನಡೀತಾ ಇದೆ ಎಂದು ಪುರೋಹಿತರು ಹೇಳಿದಾಗ ಉರಿದುಕೊಂಡೇ ನಿಂತಳು ಪ್ರಿಯಾ. ಪುರೋಹಿತರು ಹೇಳಿದಂತೆ ಪೂಜೆ ಸಲ್ಲಿಸಿ ನಡೆದಳು ಆರತಿ. ಅವಳಿಗಂತೂ ಈ ಯಾವ ಗೊಡವೆಯೂ ಬೇಡ. ಇತ್ತ ಕಾಶಿ ಯಾತ್ರೆಗೆ ಹೋಗಲು ಸಿದ್ಧನಾಗಿದ್ದ ಶ್ರೀ. ನನಗೆ ಮದುವೆ ಬೇಡ, ಆರತಿನೂ ಬೇಡ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಎಂದ ಶ್ರೀ ಎತ್ತಲೋ ನೋಡುತ್ತಾ, ಹೋಗು, ಯಾರು ಬೇಡ ಅಂದಿದ್ದು, ನಮಗಂತೂ ಹ್ಯಾಪಿನೇ ಎಂದು ಆರ್ಯನ ಎತ್ತಿಕೊಂಡಿದ್ದ ಪ್ರಜು ಗೊಣಗಿದ. ಹಾಗೆಲ್ಲ ಮಾಡಬೇಡಪ್ಪ, ನನ್ನ ಮಗಳನ್ನ ಮದುವೆಯಾಗು ಎಂದರು ಗಿರೀಶ್ ನಗುತ್ತಾ ಅವರನ್ನು ನೋಡಿ. ಹಾಂ ಮಾವ, ಅದಕ್ಕೆ ಅಲ್ವಾ ಕೆಲಸ ಬಿಟ್ಟು ನಿಮ್ಮ ಹಿಂದೆ ಅಲ್ದಿದ್ದು ಎಂದು ನಗುತ್ತಾ ಚೇರ್ ಮೇಲೆ ಕುಳಿತ. ನೀವು ನೀರು ತೆಗೆದುಕೊಂಡು ಪಾದ ಪೂಜೆ ಮಾಡಿ ಎಂದು ಪುರೋಹಿತರು ಹೇಳಿದಾಗ ಇನ್ನೇನು ಅವರು ಬಾಗಿ ಅವನ ಕಾಲು ತೊಳೆಯಬೇಕು. ಅಯ್ಯೋ ನನ್ನ ಸೊಂಟ ಎಂದು ಬೆನ್ನು ಹಿಡಿದು ಮೇಲೇಳಲು ಸಂಕಟಪಟ್ಟರು ಗಿರೀಶ್ ಅವರು. ಏನಾಯಿತು ಏನಾಯಿತು ಅಂಕಲ್ ಎಂದು ಎಲ್ಲ ಗಾಬರಿಪಟ್ಟು ಕೇಳಿದ್ರು ಅವರನ್ನು ಹಿಡಿದುಕೊಂಡು. ಅಯ್ಯೋ, ಸೊಂಟ ಹಿಡಿದುಕೊಂಡು ಬಿಡ್ತಪ್ಪ, ವಯಸ್ಸಾಯ್ತಲ್ವಾ ಪುರೋಹಿತ್ರ, ನಾನು ಈ ಶಾಸ್ತ್ರ ಮಾಡಲೇಬೇಕಾ ಎಂದು ಗಿರೀಶ್ ಅವರು ಹೇಳಿದಾಗ ನಕ್ಕು ಬೇಡವೆಂದು ತಲೆ ಆಡಿಸಿದ್ರು ಪುರೋಹಿತರು. ಅದಾಗಲೇ ಅವರಿಗೂ ಎಲ್ಲ ಹೇಳಿ ಆಗಿತ್ತಲ್ಲ. ಸರಿ ಶ್ರೀ, ನೀನು ರೆಡಿಯಾಗಿ ಬಾ, ನಾವೆಲ್ಲ ಮಂಟಪ ಎಲ್ಲ ಓಕೆನ ನೋಡ್ತೀವಿ ಎಂದು ಶ್ರೀ ಒಬ್ಬನನ್ನೇ ಬಿಟ್ಟು ಎಲ್ಲ ಪರಾರಿ ಆದರು. ತಾತ, ನಾನು ನಿಮ್ಮನ್ನು ನಿಧಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂದು ಅವರ ಜೊತೆ ಕೈ ಹಿಡಿದು ನಡೆದ ಆರ್ಯ. ಇತ್ತ ವಿಷ್ಣುವಿನ ಕಾಲು ತೊಳೆಯಲು ಎಲ್ಲ ತಯಾರಾಗಿತ್ತು. ಪ್ರಿಯಾಳ ತಂದೆ ಇನ್ನೇನು ಅವನ ಕಾಲಿಗೆ ತಂಬಿಗೆ ತುಂಬಿ ನೀರು ಹಾಕಬೇಕು. ನಾನು ಕೊಡ್ತೀನಿ ಬೀಗ್ರೆ ಎಂದು ಬೆಂದಿಗೆ ಕೊಡಲು ಹೋಗಿ ತಾವೇ ವಿಷ್ಣುವಿನ ಕಾಲ ಮೇಲೆ ನೀರು ಹಾಕಿಬಿಟ್ಟರು ಗಿರೀಶ್ ಅವರು. ಅಯ್ಯೋ, ಕೈ ನಡುಗ್ತಾ ಇದೆ, ನಾನು ಬೇರೆ ಕೆಲಸ ಮಾಡ್ಕೋತೀನಿ ಎಂದು ಅವರು ನಗುತ್ತಾ ಏನೂ ಆಗಿಯೇ ಇಲ್ಲ ಎಂಬಂತೆ ಹೋದಾಗ ಹುಬ್ಬೇರಿಸಿದ ವಿಷ್ಣು. ಎಲ್ಲ ಶಾಸ್ತ್ರಗಳು ಮುಗಿದು ವರರನ್ನ ಮಂಟಪದಲ್ಲಿ ಕೂರಿಸಿದ್ರು. ವಧುಗಳನ್ನು ಕರೆಯಲು ಹೇಳಿದಾಗ ಒಂದು ಕಡೆಯಿಂದ ಪ್ರಿಯಾ ಮತ್ತೆ ಆರು ಮೆಲ್ಲಗೆ ನಡೆದು ಬಂದರು. ಶ್ರೀ ಆರತಿಯ ನೋಡಲು ಕಾಯುತ್ತಿದ್ದ. ಆದರೆ ಅಂತರ್ಪಟವಿತ್ತು. ವಿಷ್ಣುವಿಗೆ ಸಹ ಅವಳು ಕಾಣುತ್ತಿರಲಿಲ್ಲ. ಜೀರಿಗೆ ಬೆಲ್ಲ ಸುರಿದು ಅಂತರ್ಪಟ ಸರಿದಾಗ ಮೊದಲು ಮಿಲನವಾಗಿದ್ದೆ ವಿಷ್ಣು ಆರತಿಯ ಕಣ್ಣುಗಳು. ಅವಳ ಸೌಂದರ್ಯವನ್ನು ನೋಡುತ್ತಾ ಹಾಗೆ ನಿಂತು ಬಿಟ್ಟ. ಶ್ರೀ ಸಹ ಒಳಗೊಳಗೆ ಮಂಡಿಗೆ ತಿನ್ನುತ್ತಿದ್ದ ಅವಳ ಸೌಂದರ್ಯವ ನೋಡಿ. ತಗೊಳಪ್ಪ, ನಿಮ್ಮ ಹುಡುಗಿಗೆ ಹಾಕು ಎಂದು ಪುರೋಹಿತರು ಆಹಾರ ಕೊಟ್ಟಾಗ ಕಾಟಾಚಾರಕ್ಕೆ ಹಾಕಿಕೊಂಡ್ರು ಇಬ್ರು. ಇತ್ತ ಆರು ಶ್ರೀಯದ್ದು ಅದೇ ಪಾಠ. ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿಸಿಕೊಂಡು ಬನ್ನಿ ಎಂದು ಪುರೋಹಿತರು ಹೇಳಿದಾಗ ಖುಷಿಯಿಂದ ತಟ್ಟೆ ಎತ್ತಿಕೊಂಡು ನಡೆದರು ಕಮಲ. ಮಂಗಳ ಗಿರೀಶ್ ಕಣ್ಣಲ್ಲೇ ಮಾತನಾಡುತ್ತಿದ್ರು. ಅಂತೂ ಇಂತೂ ನೀನು ಇಷ್ಟಪಟ್ಟಿದ್ದನ್ನು ನಿನ್ನಿಂದ ದೂರ ಮಾಡ್ತಿದ್ದೀನಿ ಕಣೋ ವಿಷ್ಣು, ಆದಷ್ಟು ಬೇಗ ನಿನ್ನ ಮಗನನ್ನು ಸಹ ದೂರ ಮಾಡ್ತೀನಿ ಎಂದು ವಿಷ್ಣುವಿನತ್ತ ನೋಡಿ ನಕ್ಕ ಶ್ರೀ. ಆಳು, ನೀನು ಏನು ನನ್ನವಳು ಎಂದು ಮಾಂಗಲ್ಯ ಕೈಯಲ್ಲಿ ಹಿಡಿದಾಗ ಕೊನೆಯ ಬಾರಿ ಎಂಬಂತೆ ತನ್ನ ತಂದೆಯ ನೋಡಿ ಆರ್ಯನ ಕಡೆಗೆ ನೋಡಿದ್ಲು ಆರತಿ. ಆರ್ಯ ಖುಷಿಯಿಂದ ಇದ್ದರೆ ಗಿರೀಶ್ ಅವರ ಕಣ್ಣಿನಲ್ಲಿ ಆತಂಕ ಕಾಣುತ್ತು. ಯಾವುದಕ್ಕೋ ಹೆದರಿದ್ರು ಅವರು. ಪ್ರಜ್ಜು, ತಾಳಿ ಕಟ್ಟೋ ಸಮಯ ಆಯಿತು, ಅವರಿನ್ನೂ ಬಂದಿಲ್ಲ ನೋಡು ಎಂದು ಪ್ರಜ್ವಲ್ ಆಚೆ ಕಳುಹಿಸಿದ್ರು. ಯಾರಿಗೋ ಕಾಯುತ್ತಿದ್ದಂತೆ ಭಾಸವಾಗಿತ್ತು ಅವರು.
ಛೆ ಎಂದು ಫೋನ್ ಕೈಗೆ ಹೊಡೆದುಕೊಂಡ್ರು ಕೋಪದಿಂದ. ಆತ ಕಡೆಯಿಂದ ಫೋನ್ ತೆಗೆಯುತ್ತಿರಲಿಲ್ಲ ಅವರು. ನೋಡಿದ್ಯಾರು, ನಿನ್ನ ಅಪ್ಪ ಎಷ್ಟು ಟೆನ್ಷನ್ ಆಗಿದ್ದಾನೆ. ಮದುವೆ ಖುಷಿಯಿಂದ ಮಾಡುವಾಗಲೇ ನನಗೆ ಅನುಮಾನ ಇತ್ತು, ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಎಷ್ಟು ಶಾಸ್ತ್ರ ಮಿಸ್ ಮಾಡಿದ್ರು. ಈಗ ನೋಡು, ತಾಳಿ ಕಟ್ಟೋ ಶಾಸ್ತ್ರ ತಪ್ಪಿಸೋಕೆ ಯಾರಿಂದಲೂ ಆಗೋದಿಲ್ಲ ಎಂದು ರಕ್ಕಸನ್ನಗೆ ನಕ್ಕ ಶ್ರೀ. ಇದೇ ಕಾರಣಕ್ಕೆ ಅಲ್ವಾ ನಿನ್ನೆಯಿಂದ ಎಷ್ಟು ಅವಮಾನ ಆಗಿದ್ರೂ ಕಾಯ್ತಿದ್ದೆ ಎಂದು ಹೇಳಿ ಕುತ್ತಿಗೆಯ ಬಳಿ ತಾಳಿ ತೆಗೆದುಕೊಂಡು ಹೋದಾಗ ಅಪ್ಪನ ನೋಡಿದ್ಲು ಆರತಿ. ಇಲ್ಲ ಅಂಕಲ್, ಯಾರು ಕಾಣ್ತಾ ಇಲ್ಲ ಎಂದು ಪ್ರಜ್ವಲ್ ಬಂದು ಹೇಳಿದಾಗ ಅವರ ಕಣ್ಣುಗಳು ತುಂಬಿ ಬಂದಿತ್ತು. ಮಗಳ ಜೀವನ ತನ್ನ ಕೈಯಾರೆ ಹಾಳು ಮಾಡಿದನಲ್ಲ ಎಂಬ ನೋವಿತ್ತು. ಗಟ್ಟಿಮೇಳ ಗಟ್ಟಿಮೇಳ ಎಂದು ಪುರೋಹಿತರು ಹೇಳಿದ್ದೆ ಎಲ್ಲ ಎದ್ದು ನಿಂತು ಅಕ್ಷತೆ ಹಾಕಿದ್ರು. ನನ್ನ ಜೀವನ ಮುಗಿಯಿತು, ಪಾಪಿಯ ಕೈಗೆ ಸಿಕ್ಕು ಬಿಟ್ಟೆ ಎಂದು ಕಣ್ಣು ಮುಚ್ಚಿ ತಲೆ ತಗ್ಗಿಸಿದ್ದ ಆರು ತಲೆ ಎತ್ತಿ ನೋಡಿದ್ರೆ ನಗುತ್ತಾ ನಿಂತಿದ್ದ ವಿಷ್ಣುವರ್ಧನ್. ವಿಶು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ನಕ್ಕು ಅವಳ ಹಣೆಗೆ ಕುಂಕುಮ ಇಟ್ಟಿದ್ದ ವಿಷ್ಣು. ಆತಂಕದಿಂದ ಪಕ್ಕಕ್ಕೆ ನೋಡಲು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶ್ರೀ. ನಗುತ್ತಾ ಅಪ್ಪನ ಪಕ್ಕವೇ ನಿಂತಿದ್ದ ಆರ್ಯವರ್ಧನ್. ತನ್ನ ಕೊರಳಲ್ಲಿ ಇರುವ ಮಾಂಗಲ್ಯ ಕೈಯಲ್ಲಿ ಹಿಡಿದು ಅಪ್ಪನ ಕಡೆಗೆ ನೋಡಲು ಎರಡು ಕೈ ಮೇಲೆತ್ತಿ ಹರಸಿ ಹಾಗೆ ಕುರ್ಚಿಯ ಮೇಲೆ ಕುಸಿದು ಕುಳಿತರು ಗಿರೀಶ್. ಕೊನೆಗೆ ಅತ್ತ ಅಪ್ಪ ಮಗಳ ಜೀವನ ಉಳಿಸಿದ್ರು. ಇತ್ತ ಮಗನಿಗಾಗಿ ಅಪ್ಪ ತಾಯಿಯ ತಂದಿದ್ದ, ಅಮ್ಮನಿಗಾಗಿ ಮಗ ಇಲ್ಲ ಸಲ್ಲದ ಉಪಾಯಗಳನ್ನೆಲ್ಲ ಮಾಡಿದ್ದ. ಏಯ್, ನನ್ನ ಮಗಳನ್ನ ಬಿಟ್ಟು ಅವಳನ್ನ ಮದುವೆ ಆಗಿದೆಯಾ ಎಂದು ಓಡಿ ಬಂದು ವಿಷ್ಣುವಿನ ಕೊರಳ ಪಟ್ಟಿ ಹಿಡಿದ್ರು ಯೋಗೇಶ್ ಅವರು. ಒಂದು ನಿಮಿಷ ಅಂಕಲ್, ನಾನು ಮೊದಲೇ ಹೇಳ್ಬೋದಿತ್ತು, ಆದರೆ ನಿಮ್ಮ ಮಗಳ ಬಣ್ಣ ಎಲ್ಲರಿಗೂ ತಿಳಿಯಲಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟವ. ನಿಮ್ಮ ಮಗಳು ತುಂಬ ಒಳ್ಳೆಯವಳೇನಲ್ಲ, ಇದಕ್ಕೂ ಮೊದಲೇ ಒಂದು ಬಾರಿ ಮಗುವನ್ನು ತೆಗೆಸಿದ್ದಾಳೆ, ಅದು ನಿಮಗೂ ಗೊತ್ತಿದೆ ಎಂದು ವಿಷ್ಣು ಹೇಳಿದ್ದೆ. ಅವು ಹಾರಿ ಹೋದರೂ ಪ್ರಿಯಾ ಮನೆಯವರೆಲ್ಲ. ನಿನಗೂ ಮಗು ಇದೆ, ಆದರೆ ನನ್ನ ಮಗಳು ಮಗು ತೆಗೆಸಿದ್ರಲ್ಲಿ ಏನು ತಪ್ಪು ಎಂದು ಮುಂದೆ ಬಂದರು ಸರೋಜಾ. ಅದು ನನಗೇನು ತೊಂದರೆ ಇಲ್ಲ, ಇನ್ಫ್ಯಾಕ್ಟ್ ನನಗದು ಬೇಕಾಗೂ ಇಲ್ಲ. ಅಷ್ಟೇ ಅಲ್ಲ, ನನ್ನ ಮಗನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾಳೆ. ಒಂದು ಬಾರಿ ತಪ್ಪು ಮಾಡಿದ ಮತ್ತೆ ಮಾಡೋಕ್ಕೆ ಇಷ್ಟ ಇಲ್ಲದೆ ಎಲ್ಲ ನಾನು ನಿಮ್ಮ ಮಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸಿದೆ ಅಷ್ಟೇ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಉಳಿದ 2 ಮಕ್ಕಳ ಒಳ್ಳೆಯವರು, ಅವರನ್ನು ಒಳ್ಳೆಯ ಕಡೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಎಂದು ವಿಷ್ಣು ಹೇಳಿದ್ದೆ. ಮಗಳ ಕಡೆ ನೋಡಿ, ನೀನು ತಪ್ಪು ಮಾಡಿದೀಯಾ ಅಂತ ಗೊತ್ತಿದ್ದು ಒಳ್ಳೆ ಮನೆ ಸಿಗುತ್ತೆ ಅಂತ ಸತ್ಯ ಮುಚ್ಚಿಟ್ಟು ಮದುವೆ ಮಾಡೋಕೆ ಒಪ್ಪಿದ್ವಿ, ಆದರೆ ನೀನು ಮಗುಗೂ ನೋವೇ ಕೊಟ್ಟಿದೀಯಾ, ನಡಿ ಎಂದು ಮಗಳಿಗೆ ಹೊಡೆದು ವಿಷ್ಣು ಅಪ್ಪ ಅಮ್ಮನಿಗೆ ಕೈ ಮುಗಿದು ನಡೆದರು ಪ್ರಿಯಾಳ ಕುಟುಂಬ. ಆದರೆ ಪ್ರಿಯಾ ಮಾತ್ರ ಅವರತ್ತ ಕೆಕ್ಕರಿಸಿ ನೋಡುತ್ತಲೇ ಹೊರಟಳು ಅಲ್ಲಿಂದ. ಸಮಯ ಮೀರುತ್ತೆ, ಮುಂದಿನ ಶಾಸ್ತ್ರ ಮಾಡೋಣ ಎಂದು ಪುರೋಹಿತರು ಹೇಳಿದಾಗ ಗಿರೀಶ್ ಅವರ ನೋಡಿದ ವಿಷ್ಣು. ನಿಮಗೆ ಈ ಮದುವೆ ಒಪ್ಪಿಗೆ ಅಲ್ವಾ ಮಾವ ಎಂದ ಖುಷಿಯಿಂದ. ಅವನು ಕೇಳಿದ್ದೆ. ಒಂದು ಹೆಜ್ಜೆ ಮೇಲೆ ಬಂದವರು, ತುಂಬ ಸಂತೋಷ ಆಗ್ತಿದೆ ಕಣಪ್ಪ, ನಾನು ಸಹ ಏನೋ ಉಪಾಯ ಮಾಡಿದ್ದೆ, ಆದರೆ ಕೊನೆ ಕ್ಷಣದಲ್ಲಿ ಏನೇನೋ ಆಗೋಯ್ತು. ನನ್ನ ಮಗಳನ್ನು ನಿಮ್ಮ ಮನೆಗೆ ತುಂಬಿಸಿಕೊಳ್ಳಪ್ಪ ಎಂದು ಹೇಳಿದಾಗ ನಗುತ್ತಾ ಕುಳಿತರು. ಮತ್ತೆ ಪ್ರಜ್ವಲ್, ಒಂದು 4 ಜನನ ಕರೆದುಕೊಂಡು ಬಂದು ಈ ಕಸನ ಅತ್ತ ಎತ್ತಾಕು ಎಂದು ಗಿರೀಶ್ ಹೇಳಿದಾಗ ಶ್ರೀನ ಎತ್ತಿಕೊಂಡು ನಡೆದರು ಒಂದು 4 ಜನ. ಏ ಗಿರೀಶ್, ನೀನು ಮಾಡ್ತಿರೋದು ತಪ್ಪು ಎಂದು ರಾಜೇಶ್ ಅವರು ಹೇಳಲು, ನಿಮ್ಮ ಜೊತೆ ಮಾತಾಡೋದು ಇದೆ ಬೇಗ್ರೆ, ಅವನು ಎದ್ದೇಳಲಿ, ಅಷ್ಟರಲ್ಲಿ ನನ್ನ ಮಗಳು ಅಳಿಯ ಶಾಸ್ತ್ರ ಮುಗಿಸಲಿ ಎಂದು ಅವರನ್ನು ತಡೆದರು ಗಿರೀಶ್ ಅವರು. ಪುರೋಹಿತರು ಹೇಳಿದ್ರಂತೆ ಇಬ್ಬರು ಶಾಸ್ತ್ರಗಳ ಮಾಡುತ್ತಿದ್ದಾರೆ. ಪುಟಾಣಿ ಅಪ್ಪನ ತೊಡೆಯ ಮೇಲೆ ಕುಳಿತು ಅಪ್ಪನಿಗೆ ಸಹಾಯ ಮಾಡುತ್ತಿದ್ದ. ನೋಡಪ್ಪ, ನೀನು ಅವಳ ಬೆರಳು ಹಿಡಿದುಕೊಂಡು 7 ಹೆಜ್ಜೆ ಇಡಿಸು ಎಂದು ಹೇಳಿದಾಗ ಅದರಂತೆಯೇ ಮಾಡಿದ್ದ ವಿಷ್ಣು. ಇವಾಗ ದಾರೆ ಎರೆದು ಕೊಡಿ, ಹುಡುಗನ ಅಪ್ಪ ಅಮ್ಮ ಹುಡುಗಿಯ ಅಪ್ಪ ಅಮ್ಮ ಮೇಲೆ ಬನ್ನಿ ಎಂದು ಹೇಳಿದಾಗ 4ರು ಮೇಲೆ ಬಂದರು. ನೋಡಪ್ಪ, ನಾನು ನಿನ್ನ ಒಳ್ಳೆ ಗುಣ ನೋಡಿ ನನ್ನ ಮಗಳನ್ನು ಕೊಡ್ತಾ ಇದ್ದೀನಿ, ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿಬಿಡು, ಹಾಗೆ ಆರು ನನ್ನ ಕ್ಯೂಟ್ ಮೊಮ್ಮಗನನ್ನು ಚೆನ್ನಾಗಿ ನೋಡ್ಕೊ ಎಂದು ಹೇಳಿದರು ಗಿರೀಶ್ ಕಣ್ಣು ತುಂಬಿಕೊಂಡು. ನೀವು ಚಿಂತೆ ಮಾಡಬೇಡಿ ಮಾವ, ನಮ್ಮ ಮನೆಯಲ್ಲಿ ಅವಳು ಚೆನ್ನಾಗಿ ಇರ್ತಾಳೆ ಎಂದು ವಿಷ್ಣು ಧೈರ್ಯ ಹೇಳುವಾಗ, ತಾತ ನೀವೇನು ಚಿಂತೆ ಮಾಡಬೇಡಿ, ನಾನಿದ್ದೀನಲ್ಲ, ಪಪ್ಪ ಏನಾದರೂ ಹಲ್ತ್ ಮಾಡಿದರೆ ಒಡೆದು ಬಿತ್ತೀನಿ ಎಂದು ಆರೆ ಹೇಳಿದಾಗ ಖುಷಿಯಿಂದ ಅವನ ಅಪ್ಪಿಕೊಂಡ್ರು ಗಿರೀಶ್ ಅವರು. ಇವಾಗ ಅರುಂಧತಿ ನಕ್ಷತ್ರ ತೋರಿಸಿದರೆ ಎಲ್ಲ ಮುಗೀತು, ಹಾಗೆ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ಎಂದು ಹೇಳಿದಾಗ ಕಾಣದ ನಕ್ಷತ್ರ ನೋಡುತ್ತಾ ಪೋಸ್ ಕೊಟ್ಟರು ಇಬ್ಬರು. ಹಾಗೆ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡ್ರು.
ಒಂದಷ್ಟು ಸಮಯ ಬಂದವರೆಲ್ಲ ಉಡುಗೊರೆ ಕೊಟ್ಟು ಹೋದ್ಮೇಲೆ ಉಳಿದಿದ್ದು ಆರತಿ ಮನೆಯವರು, ವಿಷ್ಣು ಮನೆಯವರು ಮತ್ತು ತೀರಾ ಹತ್ತಿರದವರು ಅಷ್ಟೆ. ಅಂತೂ ಎಲ್ಲ ಒಳ್ಳೆಯದೇ ಆಯಿತು. ಸೋಲ್ಡ್ ಔಟ್ ಆಗಿಬಿಟ್ಟೆಲ್ಲ ಯಾರು, ನನಗಿಂತ ಮೊದಲು ನೀನು ಮದುವೆ ಆದೆ ಎಂದು ಗೆಳತಿಯ ಕಾಲೆಳೆದ ಪ್ರಜ್ಜು. ಹೌದಪ್ಪ, ನಾವು ಮಾಡಿದ ಉಪಾಯ ಸೋತಾಗ ಬಹಳ ಎದುರಿಬಿಟ್ಟಿದ್ದೆ ಎಂದು ಹೇಳಿದ ಗಿರೀಶ್ ಅವರು, ಕೊನೆಗೂ ನೀನು ಧೈರ್ಯ ಮಾಡಿ ನನ್ನ ಮಗಳನ್ನು ಮದುವೆ ಆಗಿದ್ದು ತುಂಬ ಖುಷಿಯಾಯಿತು ಕಣಪ್ಪ, ನಿನ್ನ ಋಣ ಎಂದು ಅವರು ಹೇಳುವಾಗ, ಹಾಗೇನಿಲ್ಲ ಮಾವ, ಇದರಲ್ಲಿ ನನ್ನ ಸ್ವಾರ್ಥವೂ ಇದೆ. ನನ್ನ ಚಾಂಪ್ ಕೇಳಿದ ಅಮ್ಮ ಇವಳು ಎಂದು ಮಗನ ಕೆನ್ನೆ ಹಿಂಡಿದ್ದ ವಿಷ್ಣು. ಎಲ್ಲ ಸರಿ, ಆದರೆ ಶ್ರೀಗೆ ನಾನೇನೂ ಮಾಡಲಿಲ್ಲ ಅಲ್ವಾ, ಆದರೆ ಅವನು ಪ್ರಜ್ಞೆ ಹೇಗೆ ತಪ್ಪಿದ ಎಂದು ಗಿರೀಶ್ ಅವರು ಯೋಚಿಸುತ್ತಾ ಹೇಳಿದಾಗ, ಅದು ತಾತ, ಆವಾಗಲೇ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ, ಆಗ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಕೊಟ್ಟೆ ಅವಳಿಗೆ ಎಂದ ಆರ್ಯ. ಅದೆಲ್ಲಿ ಸಿಕ್ತು ನಿನಗೆ ಎಂದು ವಿಷ್ಣು ಅಚ್ಚರಿಯಿಂದ ಕೇಳಿದಾಗ, ಅಜ್ಜ ರೂಮಲ್ಲಿ ಇತ್ತು, ಹಾಲು ಮಮ್ಮಿ ಅಳ್ತಾ ಇದ್ಲು, ಅದಕ್ಕೆ ಹಾಲಲ್ಲಿ ಹಾಕಿ ಕೊತ್ತೆ. ಇವಾಗ ನೋಡಿ, ಬ್ಯಾಡ್ ಅಂಕಲ್ ಸ್ಲೀಪ್ ಮಾಡ್ತಾ ಇದ್ದಾಳೆ, ಮಮ್ಮಿ ನಗ್ತಾ ಇದ್ದಾಳೆ ಎಂದು ಮುದ್ದಾಗಿ ಹೇಳಿ ಎಲ್ಲರ ನಗಿಸಿದ್ದ ಪೌರ. ಸರಿ ನಡೀರಿ, ಎಲ್ಲ ಊಟ ಮಾಡೋಣ, ಇನ್ನೇನು ಅವನು ಎದ್ದು ಬಿಡ್ತಾನೆ, ಆಮೇಲೆ ಮತ್ತೊಂದು ಡ್ರಾಮಾ ಇದೆ, ಅದನ್ನು ನೋಡಲು ಶಕ್ತಿ ಬೇಕಲ್ಲ ಎಂದು ಮಂಗಳ ಹೇಳಿದಾಗ ಎಲ್ಲ ನಗುತ್ತಾ ಊಟಕ್ಕೆ ನಡೆದರು. ರೀ, ಅವನನ್ನು ಎಬ್ಬಿಸಿ, ಇಲ್ಲಿ ಏನು ನಡೀತಾ ಇದೆ, ನಮ್ಮ ಮಗನಿಗೆ ಏನು ಮಾಡಿದ್ರು ಇವರು, ಪೊಲೀಸ್ ಕಂಪ್ಲೇಂಟ್ ಮಾಡೋಣ ನಾವು ಎಂದು ಕಮಲ ಅವರು ಅಳುತ್ತಾ ಹೇಳಿದಾಗ, ಬೇಡ ಕಣೆ, ತಪ್ಪು ನಮ್ಮ ಕಡೆಗೆ ಇದೆ, ನೋಡೋಣ ಇರು, ಶ್ರೀ ಎದ್ದೇಳಲಿ ಎಂದು ಕುಳಿತರು ರಾಜೇಶ್ ಅವರು. ಇತ್ತ ನಗುತ್ತಾ ಖುಷಿಯಿಂದ ಊಟ ಮುಗಿಸಿದ ಎಲ್ಲರೂ ಬಂದಿದೆ ಇನ್ನೂ ಎದ್ದಿರದ ಶ್ರೀ ನೋಡಿ, ಮಗನೇ ಎಷ್ಟು ಮಾತ್ರೆ ಹಾಕಿದ್ದೆ ಎಂದು ಕೇಳಿದ್ದ ವಿಷ್ಣು ಕಣ್ಣರಳಿಸಿ. 5 ಪಪ್ಪ ಎಂದು ಕಿಸಕನೆ ನಕ್ಕು ಆರ್ಯ ಹೇಳಿದಾಗ ಶ್ರೀಗೆ ಮೆಲ್ಲಗೆ ಎಚ್ಚರಾಗಿತ್ತು. ಹಾಗೆ ಬಾಗಿಲಲ್ಲಿ ಒಂದು ಕುಟುಂಬ ಪೊಲೀಸ್ ಜೊತೆಗೆ ಬಂದಿದ್ರು. ಮತ್ತೆ ಸಿಗುವ. ಖುಷಿ ಆಯ್ತಾ ಆರ್ಯನಿಗೆ ಆರತಿಗೆ ಅಮ್ಮ ಆಗಿ ಸಿಕ್ಲು ಅಂತ. ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡದೆ. ದಿನಕ್ಕೆ 2 ಎಪಿಸೋಡ್ ಹಾಕಿ ಅಂತ ಕೇಳ್ತಿದ್ರೆ ಜಸ್ಟ್ ಇನ್ನೊಂದು ವಾರ ಸಹಿಸ್ಕೊಳ್ಳಿ ಸಾಯಿತು, ಆಮೇಲೆ ಹಾಕ್ತೀನಿ. ನಿಮ್ಮ ಪ್ರೀತಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು.